ಪ್ರೈಸ್ ಲಾರ್ಡ್, ನಿಮ್ಮೆಲ್ಲರಿಗೂ ವಂದನೆಗಳು. ಈ ಮುಂಜಾನೆ ಶುಭೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಈ ದಿನದ ಗುಡ್ ಫ್ರೈಡೇ ದಿನ ಒಂದು ವಿಶೇಷವಾದ ಪ್ರಸಂಗವನ್ನ ನಾನು ನಿಮಗಾಗಿ ತೆಗೆದುಕೊಂಡು ಬಂದಿದ್ದೇನೆ. ಅದೇ ಪೇತ್ರನು ಕೇಳಿದ 3 ಸುಳ್ಳುಗಳಿಂದ ಬಂದಂತಹ ಲಾಭ ಮತ್ತು ನಷ್ಟಗಳನ್ನ ಬಗ್ಗೆ ನಾವು ಧ್ಯಾನ ಮಾಡಿಕೊಳ್ತಾ ಇದ್ದೇವೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 59ರಿಂದ ನಾವು 61, 62 ವಚನಗಳವರೆಗೆ ಧ್ಯಾನ ಮಾಡಿಕೊಳ್ತಾ ಇದ್ದೇವೆ. 59 ವಚನ. ಹೆಚ್ಚು ಕಡಿಮೆ 1 ಗಂಟೆ ಹೊತ್ತಿನ ಮೇಲೆ ಇನ್ನೊಬ್ಬನು ನಿಶ್ಚಯವಾಗಿ ಇವನು ಸಹ ಅವನ ಸಂಗಡ ಇದ್ದವನು, ಇವನು ಗಲಿಲಾಯದವನಷ್ಟೇ ಎಂದು ದೃಢವಾಗಿ ಹೇಳಿದನು. ಆದರೆ ಪೇತ್ರನು, ನೀನು ಹೇಳುವುದೇನು, ನಾನು ಅರಿಯೇನಪ್ಪ ಅಂದನು. ಅವನು ಈ ಮಾತನ್ನು ಆಡುತ್ತಿರುವಾಗಲೇ ಕೋಳಿ ಕೂಗಿತು. ಸ್ವಾಮಿ ಹಿಂತಿರುಗಿಕೊಂಡು ಪೇತ್ರನನ್ನು ದೃಷ್ಟಿಸಿ ನೋಡಿದನು. ಆಗ ಪೇತ್ರನು, ಇವತ್ತು ಕೋಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯನೆಂಬುದನ್ನು ಹೇಳುವೆ ಎಂದು ಸ್ವಾಮಿ ನುಡಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹು ವ್ಯತ್ಯಪಟ್ಟು ಅತ್ತನು ಅಂತೇಳಿ 62ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಪೇತ್ರನು ನಿಮ್ಮೆಲ್ಲರಿಗೂ ಗೊತ್ತು, ಯೇಸು ಕ್ರಿಸ್ತನ ಪ್ರಿಯನಾಗಿರುವಂತ ಒಂದು ಶಿಷ್ಯನಾಗಿದ್ದನು. ಬಹಳ ಇಷ್ಟಪಡುವಂತ ವ್ಯಕ್ತಿ ಕೂಡ ಆಗಿದ್ದನು. ಮತ್ತು ಪೇತ್ರನು ತನ್ನ ಜೀವನದಲ್ಲಿ ಬಹಳ ಮುಖ್ಯವಾಗಿ ಪಾತ್ರವನ್ನು ವಹಿಸಿಕೊಂಡಂತ ವ್ಯಕ್ತಿಯಾಗಿದ್ದಾನೆ. ಯಾಕಂದ್ರೆ ಗಲಿಲಾಯ ತೀರದಲ್ಲಿ ಸಮುದ್ರದಲ್ಲಿ ಮೀನುಗಳನ್ನು ಹಿಡಿಯುವಾಗ ಮೊಟ್ಟ ಮೊದಲದಾಗಿ ಪೇತ್ರನನ್ನ, ತನ್ನ ತಮ್ಮನನ್ನ ದೇವರು ಆರಿಸಿಕೊಂಡು ಪ್ರೀತಿಸಿ ಮನುಷ್ಯರನ್ನು ಹಿಡಿಯುವಂತ ಮತ್ತು ಜಾಲರನ್ನಾಗಿ ಮಾಡುತ್ತೇನೆ ಎಂಬುದಾಗಿ ಹೇಳಿದ ಹಾಗೆ ಅವನು ಹಿಂಬಾಲಿಸು ಎಂಬುದಾಗಿ ಹೇಳಿದಾಗ ಪೇತ್ರನು ಕರ್ತನನ್ನು ಹಿಂಬಾಲಿಸಿದಂತವನು. ಈ 3.5 ವರ್ಷಗಳ ಕಾಲ ಸೇವಾ ಜೀವಿತದಲ್ಲಿ ಪೇತ್ರನು ಆಪ್ತನಾಗಿದ್ದನು ಅನ್ನೋದು ಕೂಡ ನಾವು ಮರಿಬಾರದು ಎಂಬುದಾಗಿ ಹೇಳ್ತಾನೆ. ಎಲ್ಲ ವಿಶ್ವಾಸಿಗಳಿಗೆ ನಾನು ಹೇಳುವಂತದ್ದು ಏನಂದ್ರೆ, ನೀನು ದೇವರ ಮೇಲೆ ನಂಬಿಕೆ ಮತ್ತು ಆಧಾರ ವಿಶ್ವಾಸದಿಂದ ಇರುವುದಾದ್ರೆ ಖಂಡಿತ ಜಯ ಹೊಂದಿಕೊಳ್ತೀಯ. ಮತ್ತು ಪರೀಕ್ಷೆಗಳು ನಡೀತದೆ, ಶೋಧನೆಗಳು ಕೂಡ ನಿನ್ನ ಜೀವನದಲ್ಲಿ ಬರುವುದುಂಟು. ಈ ಒಂದು ಪೇತ್ರನು ಯೇಸು ಕ್ರಿಸ್ತನು ಹಿಡಿದು ಕೊಡಲ್ಪಟ್ಟಂತ ರಾತ್ರಿಯ ವೇಳೆಯಲ್ಲಿ ನಿಮ್ಮೆಲ್ಲರಿಗೆ ಗೊತ್ತಿರುವಂತ ಸಂಗತಿ ಏನಂದ್ರೆ, ಬಹಳವಾಗಿ ಅಮಿತವಾಗಿ ದೇವರನ್ನ ಪ್ರೀತಿ ಮಾಡ್ತಾ ಇದ್ದನು. ಈಗಾಗಲೇ ಎಲ್ಲಾ ಶಿಷ್ಯಂದ್ರ ಮಧ್ಯದಲ್ಲಿ ಏನೋ ಒಂದು ಗೌರವಕ್ಕಾಗಿ ಸಾತನನು ಅವನಲ್ಲಿ ಒಂದು ಸಣ್ಣ ಅಹಮನ್ನು ತಂದಾಗ ಅವನು ಎಲ್ಲಾ ಸೈನಿಕರ ಮುಂದೆ ಯೂದನ್ನು ಮುದ್ದಿಟ್ಟು ಹಿಡಿದು ಕೊಡುವಂತ ತೋಟದ ಮಧ್ಯದಲ್ಲಿ ಇವನು ಒಬ್ಬ ಸೈನಿಕನ ಕಿವಿಯನ್ನು ಕೂಡ ಕತ್ತರಿಸಿದನ್ನ ನಾವು ನೋಡುತ್ತೇವೆ. ಯಾವಾಗ ಕಿವಿಯನ್ನ ಕತ್ತರಿಸುತ್ತಾನೋ, ಕಿವಿಯನ್ನ ಕತ್ತರಿಸಿದ ಮೇಲೆ ದೇವರು ಹೇಳ್ತಾನೆ, ಇದು ನಿನ್ನ ಒಳಗಡೆ ದುರಾತ್ಮವು ಬರಲ್ಪಟ್ಟಿದೆ ಮತ್ತು ಸಾತಾನನು ಈ ರೀತಿಯಾಗಿ ಮಾಡುತ್ತಾ ಇದ್ದಾನೆ, ಪೇತ್ರ ಜಾಗೃತಿಯಾಗಿರುವಂತೇಳಿ ಹೇಳುವುದಲ್ಲದೆ ಆ ಕಿವಿಯನ್ನು ಆ ಸೈನಿಕರಿಗೆ ಮತ್ತೆ ಹಿಂತಿರುಗಿದ್ದು ಸ್ವಸ್ಥತೆ ಮಾಡಿ ಅದ್ಭುತವಾದ ಮೇಲೆ ಆ ಸ್ಥಳದಲ್ಲಿ ಬಂಧಿಸಲ್ಪಟ್ಟಂತ ಯೇಸು ಹೇಳ್ತಾನೆ, ನೀನು 3 ಬಾರಿ ನನ್ನ ಬಗ್ಗೆ ಅರಿಯೇನು ಅಂತೇಳಿ ಹೇಳುವ ತನಕ ಕೋಳಿ ಕೂಗುವುದಿಲ್ಲ ಎಂಬುದಾಗಿ ಆ ಒಂದು ಪ್ರಮಾಣವನ್ನು ಮಾಡಿದಾಗ ಪೇತ್ರನು ನಂಬುವುದಿಲ್ಲ, ನಾನು ನಿನ್ನ ಬಗ್ಗೆ ಸುಳ್ಳು ಹೇಳುವುದಕ್ಕೆ ಆಗೋದಿಲ್ಲ ಅಂತೇಳಿ ಹೇಳ್ತಾನೆ. ಯಾವಾಗ ರಾತ್ರಿಯ ವೇಳೆಯಲ್ಲಿ ವಿಶೇಷವಾಗಿ ದೇವರನ್ನ ತೆಗೆದುಕೊಂಡು ವಿಶೇಷವಾಗಿ ಯಾಜಕನ ಮನೆಯೊಳಕ್ಕೆ ಕರೆದುಕೊಂಡು ಬರ್ತಾರೋ, ಅಲ್ಲಿಂದ ಅವನು 3 ಬಾರಿ ಸುಳ್ಳನ್ನು ಹೇಳುವುದನ್ನ ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಈ ಲೋಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 54ರಿಂದ ನಾವು ನೋಡುವುದಾದ್ರೆ, 3 ಬಾರಿ ನಾನು ಯೇಸುವನ್ನ ತಿಳಿಯಲೇ ಇಲ್ಲ, ಆತನು ಯಾರೋ ನನಗೆ ಗೊತ್ತಿಲ್ಲ, ನಾನು ಪೇತ್ರನೇ ಅಲ್ಲ ಎಂಬುದಾಗಿ ಹೇಳಿದಂತ ಸಂದರ್ಭವನ್ನು ನೋಡ್ತಾ ಇದ್ದೇವೆ. ಯೇಸುವನ್ನು ಬಿಡದೆ ಹಿಂದೆ ಆತನು ಬಂಧಿಸಲ್ಪಟ್ಟಂತ ಜಾಗದಲ್ಲಿ ಎಲ್ಲಾ ಕಡೆ ಹೋದರೂ ಕೂಡ ಆತನನ್ನ ಕೇಳಿದ ಎಲ್ಲಾ ಜನರಿಗೆ ಅವನು ಕೊಟ್ಟಂತ ಉತ್ತರ, ಯೇಸು ಯಾರು, ನಾನು ಅರಿಯೇನು ಅಂತೇಳಿ ಹೇಳಿದ. ಈ ಒಂದು ಕಥೆಯ ಅರ್ಥ ಏನು ಅನ್ನೋದಾದ್ರೆ, ಈ ವಾಕ್ಯದ ಅರ್ಥ ಏನು ಅಂತೇಳಿ ನಾನು ಕೇಳೋದಾದ್ರೆ, ಇವತ್ತು ಅನೇಕರು ಯೇಸು ಕ್ರಿಸ್ತನ ನಂಬಿದ್ರು ಕೂಡ ಧೈರ್ಯವಾಗಿ ಕ್ರಿಸ್ತನ ನಂಬಿದ್ದೇವೆ ಅಂತೇಳಿ ಹೇಳಿಕೊಳ್ಳುವುದಂತೆ ನಾಚಿಕೆ ಉಳ್ಳವರಾಗಿದ್ದಾರೆ. ದೇವರು ಮಾಡಿದ ಅದ್ಭುತಗಳನ್ನು ಹೇಳುವುದಕ್ಕೂ ನಾಚಿಕೆ ಪಡುವಂತವರಾಗಿದ್ದಾರೆ. ಮತ್ತು ದೇವರು ಮಾಡುವಂತ ಉಪಕಾರಗಳನ್ನ ನೆನೆಸಿಕೊಳ್ಳೋದಕ್ಕೂ ಕೂಡ ಇಲ್ಲ, ಅಥವಾ ಯಾರಿಗಾದ್ರೂ ಸಾಕ್ಷಿ ಹೇಳೋದಕ್ಕೂ ಕೂಡ ಈ ದಿನಗಳಲ್ಲಿ ಮತ್ತು ವಿಶೇಷವಾಗಿ ಅಸೂಯೆ ಪಡ್ತಾ ಇದ್ದಾರೆ. ನಾನು ಒಂದು ವಿಷಯ ಹೇಳ್ತೇನೆ, ದೇವರನ್ನ ನಂಬಿದ ಮೇಲೆ ದೇವರಿಗಾಗಿ ತೀರ್ಮಾನ ಮಾಡಿಕೊಳ್ಬೇಕು. ನಿಜವಾದ ದೇವರು ಅಂತೇಳಿ ನೀನು ನಂಬಿದೆಯಾ? ಇವತ್ತು ಅನೇಕರು ಪೇತ್ರನು ಅಷ್ಟು ಅನುಭವ ಉಳ್ಳವನಾಗಿದ್ರು ಕೂಡ, ಅನೇಕ ಅದ್ಭುತಗಳನ್ನು ನೋಡಿದ್ರು ಕೂಡ 3 ಬಾರಿ ಸುಳ್ಳುಗಳನ್ನು ಹೇಳಿದನಂತೆ, ನಾನು ಅರಿಯೇನು ಅಂತೇಳಿ. ಆದ್ರೂ ಇಲ್ಲಿ ನೀವು ತಿಳ್ಕೊಳ್ಬೇಕಾದಂತ ವಿಷಯ ಏನಂದ್ರೆ, ಇವತ್ತು ನೀನ್ ದೇವ್ರು ನಂಬಿದೆಯಾ? ಯಾಕೆ ನಿನ್ ಮನೆಗಳಲ್ಲಿ ಶಾಪ, ಕಷ್ಟ, ದುಃಖ, ಸಮಸ್ಯೆಗಳು ಬರ್ತಾ ಇದೆ ಗೊತ್ತಾ? ಕ್ರಿಸ್ತನನ್ನು ನಂಬಿದ್ದೇನೆ ಅಂತೇಳಿ ಧೈರ್ಯವಾಗಿ ನಿನ್ನ ಹೃದಯದ ಪೂರ್ವಕವಾಗಿ ಒಂದು ದಿನ ಕೂಡ ನೀನು ಹೇಳ್ಕೊಳ್ತಾ ಇಲ್ಲ. ನಾನು ದೇವರ ಮಗಳು ಅಂತೇಳಿ ಹೇಳ್ಕೊಳ್ತಾ ಇಲ್ಲ, ದೇವರ ಮಗನು ಅಂತೇಳಿ ನೀನು ಹೇಳ್ಕೊಳ್ತಾ ಇಲ್ಲ, ನಾನು ದೇವರಿಗಾಗಿ ನಿಂತುಕೊಳ್ತೇನೆ ಅಂತೇಳಿ ಹೇಳ್ತಾ ಇಲ್ಲ. ಸುವಾರ್ತೆ ಸಾರುವುದಕ್ಕೆ ನನ್ನಲ್ಲಿ ಹಮ್ಮಿದೆ, ನಾನು ದೇವರು ನನ್ನನ್ನು ಪಾಪಗಳಿಂದ ತೊಳೆದಿದ್ದಾನೆ, ನಾನು ಇನ್ನೊಬ್ಬರಿಗೆ ಪಾಪಗಳಿಂದ ತೊಳಿತೀನಿ ಅನ್ನುವಂತ ಒಂದು ಧೈರ್ಯ ನಿನ್ನಲ್ಲಿ ಇಲ್ಲ. ಯಾಕೆ ಗೊತ್ತಾ? ನೀನು ಕೂಡ ಪೇತ್ರನಾಗಿ ಬಲಹೀನನಾಗ್ತಾ ಇದೆಯೇನು? ಒಂದ್ಸಾರಿ ಆಲೋಚನೆ ಮಾಡು. ಒಂದು ಸಾರಿ ನೀನು ದೇವರನ್ನ
ಯಾವುದೇ ರೀತಿಯಲ್ಲಿ ಆತನ ಅರಿಯನು ಅಂತ ಹೇಳಿದ. ಇವತ್ತು ನನಗೆ ಆ ಯೇಸು ಯಾರು ಗೊತ್ತಿಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ನೀನು ಇದೆಯೇನೋ ಒಂದು ಸಾರಿ ಆಲೋಚನೆ ಮಾಡು. ನಾನು ಒಂದು ವಿಷಯ ಹೇಳ್ತೇನೆ, ಮನುಷ್ಯರ ಮುಂದೆ ದೇವರನ್ನು ಒಪ್ಪಿಕೊಳ್ಳುವವನು, ಅಥವಾ ನಿನ್ನ ಕುಟುಂಬದಲ್ಲಿ ದೇವರನ್ನು ಒಪ್ಪಿಕೊಳ್ಳುವವನು, ಅಥವಾ ನಿನ್ನ ಕೆಲಸ ಮಾಡುವ ಜಾಗದಲ್ಲಿ ನಾನು ಕ್ರೈಸ್ತನು ಅಂತೇಳಿ ಹೇಳಿಕೊಳ್ಳುವವನಿಗೆ 100% ಆಶೀರ್ವಾದಗಳಿದೆ. ಯಾರು ನಾನು ಕ್ರೈಸ್ತ ಮಗಳು, ನಾನು ಕ್ರೈಸ್ತ ಮಗನಲ್ಲ ಅಂತೇಳಿ ಹೇಳಿಕೊಳ್ಳೋದಕ್ಕೂ ಭಯ ಪಡ್ತಾ ಇದೆಯಾ ಅಂದ್ರೆ ನೀನು ಕ್ರಿಸ್ತನ ಮಗನ ಮಗಳಲ್ಲ ಅಂತೇಳಿ ಕೂಡ ನಾನು ಹೇಳುವಂತನಾಗಿದ್ದೇನೆ. ಕ್ರಿಸ್ತನು ನಮಗಾಗಿ ಶಿಲುಬೆಯಲ್ಲಿ ಮರಣ ಹೊಂದಿಕೊಳ್ಳೋದಕ್ಕೆ, ತ್ಯಾಗ ಮಾಡೋದಕ್ಕೆ, ಕುರಿಮರಿಯಾದಂತೆ ಯಜ್ಞವಾಗಿ ಆತನು ತೀರ್ಮಾನ ಮಾಡಿಕೊಂಡು ನಮ್ಮ ಪಾಪಗಳಿಗಾಗಿ ಆತನು ಶಿಲುಬೆ ಮೇಲೆ ಯಜ್ಞವಾಗ್ತಾ ಇದ್ದಾನಂದ್ರೆ ಆತನ ಪ್ರೀತಿ ಮುಂದೆ ನಾವು ಹೇಳುವಂತ ಒಂದು ನಂಬಿಕೆಯುಳ್ಳಂತ ಮಾತುಗಳು ಎಷ್ಟು ಶ್ರೇಷ್ಠಕರವಾಗಿರ್ತದೆ. ಯೇಸುವನ್ನು ತಿಳಿದವನೇ 3 ಬಾರಿ ಸುಳ್ಳು ಹೇಳಿದಾನೆ. ಇವತ್ತು ಅದೇ ಸ್ಥಿತಿಯಲ್ಲಿ ನೀನು ಇದೆಯೇನು ಅನ್ಕೊಳ್ತೇನೆ. ಯಾವಾಗ ಅವನು 3 ಬಾರಿ ಸುಳ್ಳನ್ನು ಹೇಳ್ತಾನೋ ಅದೇ ಒಂದು ಮಂಟಪದಲ್ಲಿ, ಅದೇ ಸ್ಥಳದಲ್ಲಿ ನೀವು ನಂಬ್ತಿರೋ ಇಲ್ಲೋ, ಆಗ ಕೋಳಿ 3 ಬಾರಿ ಕೂಗದನಾಗ ದೇವರು ಹಿಂತಿರುಗಿ ನೋಡ್ತಾನೆ. ಪೇತ್ರನನ್ನು ದೃಷ್ಟಿಸಿ ನೋಡುವಾಗ ಅವನು ಆಗ ಜ್ಞಾಪಕ ಪಡಿಸಿಕೊಂಡು ಮುಂದಕ್ಕೆ ಯೇಸು ಹೋಗ್ತಾನೆ. ಅವನು ಹಿಂದುಗಡೆ ಒಂದು ಗೋಡೆ ನಡೆದುಕೊಂಡು ವ್ಯಥೆ ಪಡ್ತಾನೆ, ಅಯ್ಯೋ ನಾನು ದೇವರು ಗೊತ್ತಿಳಿಯಲಿಲ್ಲ ಅಂತೇಳಿ ಹೇಳಿದ ಹಾಗೆ ನಾನು 3 ಬಾರಿ ಸುಳ್ಳು ಹೇಳಿದಲ್ಲ ಅಂತೇಳಿ. ಇವತ್ತು ನಾನು ನಿನ್ಗೆ ಹೇಳ್ತೇನೆ, ದೇವರು ಮಾಡಿದ ಅದ್ಭುತಗಳನ್ನು ಹೇಳೋದಕ್ಕೆ ನಿನಗೆ ನಾಚಿಕೆ ಆಗ್ತಾ ಇದೆ ಅಂದ್ರೆ ನೀನ್ ಶಾಪಗ್ರಸ್ತನೆ. ದೇವರು ನಿನ್ನ ಜೀವಿತದಲ್ಲಿ ಮಾಡಿದಂತ ಸಾಕ್ಷಿಯನ್ನ 4 ಜನಕ್ಕೆ ಎಲ್ಲರ ಮುಂದೆ ಮಂದಿರದಲ್ಲಿ ಹೇಳೋದಕ್ಕೂ ನೀನು ಅಸೂಯೆ ಪಡ್ತಾ ಇದೆ ಅಂದ್ರೆ ನೀನು ಶಾಪಗ್ರಸ್ತನೆ. ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ, ಮಾಡಿರುವ ಅದ್ಭುತಗಳನ್ನೆಲ್ಲ ಬಚ್ಚಿಡಬೇಡ್ರಿ, ಅನೇಕರಿಗೆ ಸಾರ್ರಿ ಅಂತೇಳಿ ನಾನು ನಿಮ್ಗೆ ಹೇಳ್ತೇನೆ. ದೇವರ ವಿಷಯದಲ್ಲಿ ನೀನು ಮುಂದೆ ನಿಂತುಕೋ ಅಂತೇಳಿ ಹೇಳ್ತೇನೆ. ಇವತ್ತು ಭಾರತ ದೇಶಕ್ಕೆ ತೋಮನು ಬಂದು ತಾನು ರಕ್ತ ಸಾಕ್ಷಿಯಾಗಿದ್ದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ರಿ. ಇವತ್ತು ಅನೇಕ ಮಿಷನರಿಗಳು ದೇವರ ಸೇವೆಗಾಗಿ ಅನೇಕ ಪ್ರಾಂತಗಳಲ್ಲಿ ಹಿಂಸೆಗಳನ್ನು ಅನುಭವಿಸ್ತಾ ಇದ್ದಾರೆ ಅಂದ್ರೆ ಕ್ರಿಸ್ತನು ಇದ್ದಾನೆ, ಸತ್ತ 3 ದಿನದಲ್ಲಿ ಎಬ್ಬಿಸಲ್ಪಟ್ಟಿದ್ದಾನೆ ಅಂತೇಳಿ ಅವ್ರು ನಂಬಿದ್ದಾರೆ. ಅದಕ್ಕಾಗಿ ದೇವರಿಗಾಗಿ, ನೀತಿಗಾಗಿ, ರಾಜ್ಯಕ್ಕಾಗಿ, ಆತನ ಕೃಪೆಗಾಗಿ, ಆತನ ಮಹಿಮೆಗಾಗಿ ಲೋಕದ ಕಟ್ಟ ಕಡೆವರೆಗೂ ಅನೇಕ ಭಕ್ತರು ದೇವರ ರಾಜ್ಯಗಳನ್ನ ಕಟ್ತಾ ಇದ್ದಾರೆ. ಸಭೆಗೆ ಹೋಗ್ತಾ ಇರುವಂತ ವಿಶ್ವಾಸಿ, ನೀನ್ ಎಷ್ಟು ಆತ್ಮಗಳನ್ನು ತಂದಿದೀಯಾ? ನೀನ್ ಎಷ್ಟರ ಮಟ್ಟಿಗೆ ನಿನ್ನ ಸಾಕ್ಷಿ ನಿನ್ನ ಮನೆಯಲ್ಲಿ, ನಿನ್ನ ಅಕ್ಕಪಕ್ಕದಲ್ಲಿ ಉಳಿಸ್ಕೊಂಡಿದೀಯಾ? ಸುಳ್ಳು ಹೇಳ್ಬೇಡ. ದೇವರ ವಿಷಯದಲ್ಲಿ ನಾನು ನಿಜವಾಗ್ಲೂ ದೇವರ ಮಗನ ಅಂತಿಲ್ಲ ಅನ್ಕೊಡ್ರಿ. ಸರ್ಕಾರ ಕೊಡುವಂತ ಲಾಭಗಳಿಗಾಗಿ ಬದುಕ್ತಾ ಇದೆಯೋ, ಅಥವಾ ಮನುಷ್ಯರನ್ನ ಮೋಸ ಮಾಡೋದಕ್ಕಾಗಿ ಬದುಕ್ತಾ ಇದೆಯೋ, ಅದು ನಿನಗೆ ಬಿಟ್ಟಂತದ್ದು. ನಾನು ಒಂದು ವಿಷಯ ಹೇಳ್ತೇನೆ, ದೇವರನ್ನು ನಂಬಿದವರು ಯಾವತ್ತಿಗೂ ಉಪವಾಸ ಇರಲ್ಲ. ದೇವರ ಮೇಲೆ ವಿಶ್ವಾಸ ಇಟ್ಟು ಮಾತನಾಡುವವರಿಗೆ ಯಾವತ್ತಿಗೂ ಸೋಲಿರೋದಿಲ್ಲ. ಸತ್ತರು ದೇವರಿಗಾಗಿ, ಬದುಕಿದರು ದೇವರಿಗಾಗಿ ಅಂತೇಳಿ ಕಾಯೇನನು ಏಬೆಲನ ಕಥೆಯಲ್ಲಿ ಏಬೆಲನು ರಕ್ತವನ್ನೇ ಮುಡುಪಾಗಿಟ್ಟದನ್ನು ನಿಮ್ ಜ್ಞಾಪಕದಲ್ಲಿ ಇಟ್ಟುಕೊಂಡ್ರೆ, ಇವತ್ತು ವಾಕ್ಯ ಕೆಲವರಿಗೆ ಹೇಳ್ತೇನೆ, 3 ಬಾರಿ ಪೇತ್ರನ ಅಲ್ಲೆಗೆಳೆದನು, ವ್ಯಥೆಪಟ್ಟನು, ನನ್ನನ್ನು ಕ್ಷಮಿಸುವಂತ ಕೇಳಿದನು. ಯಾಕೆ ನಿಮ್ಗೆ ಈ ವಾಕ್ಯವನ್ನ ಯೇಸು ಹೇಳುವಂತವನಾಗಿದ್ದಾನೆ? ಯಾಕೆ ದೇವರು ಈ ಪದಗಳನ್ನ ನಿಮ್ಗೆ ತಿಳಿಸು ಅಂತೇಳಿ ಇವತ್ತು ದಿನ ಹೇಳ್ತಾ ಇದ್ದಾನಂದ್ರೆ ಒಂದೇ ವಿಷಯ, ನಿನ್ನ ಜೀವನದಲ್ಲಿ ನೀನು ದೇವರನ್ನ ನಂಬಿದ್ದೇನೆ, ದೇವರ ಮಗನು ಅಂತೇಳಿ ಹೇಳ್ತಾ ಇಲ್ಲ, ಅದಕ್ಕೆ ಆಶೀರ್ವಾದಗಳಿಲ್ಲ. ಎಲ್ಲದಕ್ಕಿಂತ ಮಿಗಿಲಾಗಿ ಪಾಪವನ್ನ ಎಲ್ಲರಿಗೂ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀಯ, ಆದ್ರೆ ವಾಕ್ಯಗಳನ್ನ, ದೇವರ ಮಹಿಮೆಗಳನ್ನ, ದೇವರ ಅದ್ಭುತಗಳನ್ನ ಹಂಚಿಕೊಳ್ಳಲಾರದೆ ಪೇತ್ರನಂತೆ ಸುಳ್ಳು ಹೇಳುವಂತವರಾಗಿದ್ರೆ ನೀನು ಆಶೀರ್ವಾದ ಕಾಣೋದಿಲ್ಲ. ಇವತ್ತೇ ನೀನು ತೀರ್ಮಾನ ಮಾಡಿಕೊ, ನಾನು ಕ್ರಿಸ್ತನಿಗಾಗಿ ಬದುಕ್ತೇನೆ. ನಾನು ಕ್ರಿಸ್ತನ್ ನನ್ನ ಪಾಪಗಳು ತೊಳೆದಿದ್ದಾನೆ, 3 ದಿನದಲ್ಲಿ ಎಬ್ಬಿಸಲ್ಪಟ್ಟು ಆತನು ಸತ್ತು ಪುನರುತ್ಥಾನನಾದಾಗೆ ನನಗೂ ನಿತ್ಯ ಜೀವ ಇದೆ ಅಂತೇಳಿ ನೀನು ನಂಬುದಾದ್ರೆ, ಈ ಲೋಕ ಅಂತ್ಯವಾದ ಮೇಲೆ ನನಗೆ ಪರಲೋಕ ಇದೆ ಅಂತೇಳಿ ನೀನು ನಂಬೋದಾದ್ರೆ, ಕ್ರಿಸ್ತನಿಗಾಗಿ ಬದುಕು ಮಗಳೇ, ಬದುಕು. ನಿನ್ನ ಜೀವಿತದಲ್ಲಿ ಆಶೀರ್ವಾದ. ಬದುಕು ಮಗನೇ, ನಿನಗೆ ಆಶೀರ್ವಾದ. ಕೃಪೆಯು ನಿನ್ನ ಮೇಲೆ ಬರ್ತದೆ, ಆಶೀರ್ವಾದವು ನಿನ್ನ ಮೇಲೆ ಬರ್ತದೆ, ದುಃಖಗಳು ದೂರವಾಗ್ತದೆ, ಅನೇಕ ಆಶೀರ್ವಾದಗಳು ಕೂಡ ನಿನಗೆ ಬರ್ತದೆ. ನಾನು ಒಂದು ಮಾತ್ರ ಹೇಳ್ತೇನೆ, ಕೈ ಬಿಡುವ ದೇವರೇ ಅಲ್ಲ, ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಯಾವಾಗ ಗೊತ್ತಾ? ಎಲ್ಲರ ಮುಂದೆ ದೇವರನ್ನು ಒಪ್ಪಿಕೋ, ಎಲ್ಲರ ಮುಂದೆ ಧೈರ್ಯವಾಗಿ ಹೇಳು, ಎಲ್ಲರ ಮುಂದೆ ಸಾಕ್ಷಿ ಹೇಳು, ಎಲ್ಲರ ಮುಂದೆ ಸ್ವಾರ್ಥ ಸಾರು, ಎಲ್ಲರ ಮುಂದೆ ದೇವರ ರಾಜ್ಯ ನೀತಿಗಾಗಿ ತವಕ ಪಡು. ಆಗ ದೇವರು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ. ಒಬ್ಬ ಅರಸನಾಗಿರುವಂತ ಒಂದು ಕಾಲದಲ್ಲಿ ಅವನು ದೇವರ ಕರೆದಾಗ ನಾಯಕನಾಗಿದ್ದ ಮೋಶೆ ಧೈರ್ಯವಾಗಿ ರಾಜನನ್ನು ಎದುರಿಸಿ ಇಸ್ರಾಯೇಲ್ ಜನರನ್ನು ನಡೆಸಿದನು. ಅದೇ ರೀತಿಯಲ್ಲಿ ತನ್ನ ಶಿಷ್ಯನಾದ ಯೋಶುವನು ಕೂಡ ಅದೇ ಕಾರ್ಯಗಳನ್ನ ಮಾಡಿದನು. ವಾಕ್ಯ ಕೇಳುವ ನಾನು ನಿಮ್ಮೆಲ್ಲರಿಗೂ ಹೇಳ್ತೇನೆ, ದೇವರಿಗಾಗಿ ತ್ಯಾಗ ಮಾಡುವಂತ ವ್ಯಕ್ತಿಗಳು, ತ್ಯಜಿಸಲ್ಪಟ್ಟಂತ ವ್ಯಕ್ತಿಗಳು, ತೀರ್ಮಾನ ಮಾಡಿದ ವ್ಯಕ್ತಿಗಳು ನೀವು ಆದ್ರೆ ಆಶೀರ್ವಾದ ಮಾಡ್ತಾನೆ. ಪೇತ್ರನಂತೆ ನೀವು ಬಲಹೀನರಾಗಬೇಡ್ರಿ, ಬಲವುಳ್ಳವರಾಗಿ ಈ ಭಾರತ ದೇಶದಲ್ಲಿ ಪ್ರಾರ್ಥನೆ ಮಾಡ್ರಿ, ಸ್ತೋತ್ರ ಹೇಳ್ರಿ, ವಾಕ್ಯಗಳನ್ನ ಕೇಳ್ರಿ, ಅದನ್ನ ಎಲ್ಲರಿಗೂ ಹಂಚುವವರಾಗ್ರಿ, ಎಲ್ಲರಿಗೂ ಹೇಳುವವರಾಗ್ರಿ, ಎಲ್ಲರ ಮುಂದೆ ಸಾಕ್ಷಿ ಹೇಳುವವರಾಗ್ರಿ. ಕ್ರಿಸ್ತನನ್ನು ಒಪ್ಪಿಕೊಳ್ಳುವವರಿಗೆ ಪರಲೋಕದಲ್ಲಿ ದೇವರು ಕೂಡ ನಿನ್ನನ್ನು ಒಪ್ಪಿಕೊಳ್ತಾನೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ಲಿ. ಆಮೆನ್, ಆಮೆನ್.